ಶಿವಾಜಿ ಜಯಂತಿ ಮೆರವಣಿಗೆ ವೇಳೆ ಕಲ್ಲು ಮತ್ತು ಚಪ್ಪಲಿಗ ತೂರಾಟ ಆಗಿದೆ. ಇದು ಬಾಗಲಕೋಟೆಯ ಹಳೆ ನಗರದಲ್ಲಿ ನಡೆದಿರುವಂತಹ ಘಟನೆ. ಮಸೀದಿ ಬಳಿ ಮೆರವಣಿಗೆ ತೆರಳ್ತಾ ಇದ್ದಂತ ವೇಳೆ ಕಲ್ಲು ತೂರಾಟವನ್ನ ಮಾಡಲಾಗಿದೆ. ಬಾಗಲಕೋಟೆಯಲ್ಲಿ ನಡೆದಿರುವಂತಹ ಘಟನೆ. ಈ ಸಂದರ್ಭದಲ್ಲಿ ಎಸ್ಪಿ ಸಿದ್ಧಾರ್ಥ್ ಗೋಯಲ್ಗೆ ಗಾಯ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಡಿಜೆ ಆಪರೇಟರ್ಗೆ ಕಲ್ಲೆಸೆದಿದ್ದಿರುವುದು ಕಿಡಿಗೇಡಿಗಳು. ಪರಿಸ್ಥಿತಿಯನ್ನ ನಿಯಂತ್ರಿಸಿದ ಪೊಲೀಸರು ಕಿಲ್ಲಾ ಗಲ್ಲಿ, ಪಂಕಾ ಮಸೀದಿ ಸುತ್ತಮುತ್ತಲ ಪ್ರದೇಶದಲ್ಲಿ ಬಿಗಿ ಬಂದೋಬಸ್ತನ್ನ ಸದ್ಯ ಕೈಗೊಳ್ಳಲಾಗಿದೆ. ಕಿಡಿಗೇಡಿಗಳ ಬಂಧನಕ್ಕೆ ಹಿಂದೂ ಕಾರ್ಯಕರ್ತರು ಆಗ್ರಹಿಸ್ತಾ ಇದ್ದಾರೆ. ನೋಡಿ, ಈ ದೃಶ್ಯ ನಿಮಗೆ ನೋಡಿದ್ರೆ ಗೊತ್ತಾಗತ್ತೆ. ಅಚಾನಕ್ ಆಗಿಯೋ, ಆಕಸ್ಮಿಕವಾಗಿಯೋ, ಅಕಸ್ಮಾತ್ ಆಗಿಯೋ ಆಗಿದ್ದಲ್ಲ ಇದು. ಉದ್ದೇಶ ಪೂರ್ವಕವಾಗಿಯೇ ಚಪ್ಪಲಿ ಎಸೆದಿರೋ ತರದಲ್ಲಿ ಈ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ. ಕಲ್ಲು ತೂರಾಟನೂ ಆಗಿದೆಯಂತೆ. ಇದು ಒಂದು ಬಿಲ್ಡಿಂಗ್ ಒಳಗಡೆಯಿಂದ ಚಪ್ಪಲಿ ಬಂದು ಬೀಳ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಸೊ ಇದಾದ ನಂತರ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಯಾವ ಹಂತಕ್ಕೆ ಅಂತಂದ್ರೆ ಪೊಲೀಸರಿಗೂ ಕೂಡ ಗಾಯ ಆಗೋ ಹಂತಕ್ಕೆ. ಎಸ್ಪಿಗೆ ತಲೆ ಗಾಯ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಸ್ವಲ್ಪ ಕ್ರಿಟಿಕಲ್ ಅನಿಸ್ತಾ ಇದೆ. ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿನ್ನೆ ರಾತ್ರಿಯಿಂದ ಒಂದಷ್ಟು ಹೈಡ್ರಾಮಗಳಾಗಿದೆ. ತರಕಾರಿ ಮಾರುಕಟ್ಟೆಯಲ್ಲಿ ತರಕಾರಿ ತಳ್ಳೋ ಗಾಡಿಗೆ ಬೆಂಕಿ ಹಚ್ಚಿರೋದು ಮತ್ತು ಸ್ಥಳೀಯರು ಹಾಗೂ ಪೊಲೀಸರ ನಡುವೆ ವಾಗ್ವಾದ ಆಗಿರೋದು, ಮಾತಿಗೆ ಮಾತು ಬೆಳೆದಿರೋದು, ಪೊಲೀಸರು ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ ಹರಸಾಹಸ ಪಟ್ಟಿರೋದು. ಇದೀಗ ಹಿಂದೂ ಕಾರ್ಯಕರ್ತರು ಹಠಕ್ಕೆ ಬಿದ್ದಿದ್ದಾರೆ. ಉನ್ನತ ಅಧಿಕಾರಿಗಳು ಯಾರಿದ್ದಾರೋ ಬರಲೇಬೇಕು ಅವರು ಇಲ್ಲಿ ಸ್ಥಳಕ್ಕೆ ಅಂತ ಕೇಳ್ಕೊಳ್ತಾ ಇದ್ದಾರೆ. ಕೆಲವು ಕಿಡಿಗೇಡಿಗಳು ಮಾಡುವಂತ ಈ ತರದ ಕೆಲಸದಿಂದ, ಈ ತರದ ಕೃತ್ಯದಿಂದ ಸಮಾಜದ ಸ್ವಾಸ್ಥ್ಯ ಅನ್ನೋದು ಹಾಳಾಗತ್ತೆ. ಅವ್ರ ಪಾಡಿಗೆ ಅವ್ರು ಮೆರವಣಿಗೆ ಹೋಗ್ತಾ ಇರ್ತಾರೆ. ಇನ್ನೊಂದ್ ಕಡೆ ಅವ್ರು ಅದ್ ಯಾಕೆ ಕಲ್ಲು ತೂರಾಟ ಮಾಡ್ತಾರೋ ಆ ಚಾಳಿ ಯಾಕೋ ಗೊತ್ತಿಲ್ಲ. ನೋಡಿ, ಈ ಕಲ್ಲು ತೂರಾಟ ಮಾಡೋದು, ಚಪ್ಪಲಿ ಎಸೆಯೋದು, ಇನ್ನೂ ಇವ್ರು ಇದ್ರಲ್ಲೇ ಇದ್ದಾರಲ್ಲ, ಉದ್ಧಾರ ಆಗಿಲ್ವಲ್ಲ ಅನ್ನೋದೇ ಬೇಸರ ಆಗೋದು. ನಾವಿಷ್ಟೆಲ್ಲ ಅಭಿವೃದ್ಧಿ ಆಗಿದ್ದೀವಿ, ಅಯ್ಯೋ ಹಂಗೆ ಹಿಂಗೆ ಅಂತೀವಿ, ಇವ್ರು ಇನ್ನೂ ಕಲ್ಲು ಎಸೆಯೋದ್ರಲ್ಲೇ ಇದ್ದಾರಲ್ಲ ಅನ್ನೋದೇ ನಿಜವಾಗ್ಲೂ ಅಸಹ್ಯ ಮತ್ತು ಅಸಮಾಧಾನ ಅಂತ ಅನ್ಸೋದು. ಶಿವಾಜಿ ಜಯಂತಿ ಅಂತೆ, ಅವ್ರೇನೋ ಆ ಸಮುದಾಯದವ್ರು ಒಂದು ಜಯಂತಿ ಆಚರಣೆ ಮಾಡ್ಬೇಕು ಅಂತ ಮೆರವಣಿಗೆ ಹೋಗ್ತಾರೆ. ತಪ್ಪೇನು? ಸಮಸ್ಯೆಗೇನು? ಯಾರು ಏನ್ ಮೆರವಣಿಗೆನೆ ಹೋಗಂಗಿಲ್ವಾ? ಯಾವ್ದಾದ್ರು ಮುಂದೆ ಹೋಗ್ತಾ ಇದ್ದಂಗೆನೆ ನಿಮಗೆ ಹುಚ್ಚು ಕೆದ್ರು ಬಿಡುತ್ತಾ? ಏನಾದ್ರು ಮಾಡ್ಬಿಡ್ಬೇಕು ಅಂತ ಅನ್ಸುತ್ತಾ? ಹೋಗ್ಲಿ, ಇದರಿಂದ ಸಿಗೋದಾದ್ರಿಗೇನು? ಈಗ ಚಪ್ಪಲಿ ಎಸದ್ರಲ್ವಾ, ಕಲ್ಲು ತೂರಾಟ ಆಯ್ತಲ್ವಾ, ಇದರಿಂದ ಸಿಗೋದೇನು? ಲಾಭ ಏನು? ನಿಮ್ ಹೊಟ್ಟೆ ತುಂಬುತ್ತಾ? ಸಂಸಾರ ನಡೆಯತ್ತಾ? ಜೀವನ ಸಾಗತ್ತಾ? ಯಾವ್ದಾದ್ರು ಅತ್ಯುನ್ನತ ಪ್ರಶಸ್ತಿ, ನೋಬೆಲ್ ಪ್ರಶಸ್ತಿ ಏನಾದ್ರು ಸಿಗತ್ತಾ? ಮತ್ತೆ ಈ ತರದ ಕೃತ್ಯಗಳನ್ನ ಯಾಕೆ ಮಾಡ್ಬೇಕು ಅರ್ಥ ಆಗಲ್ಲ. ಸುಮ್ಮನೆ ಬೆಂಕಿ ಹಚ್ಚೋದು, ಎಲ್ಲ ಸರಿ ಇರೋ ಕಡೆ ಹೋಗ್ಬಿಟ್ಟು ಬೆಂಕಿ ಹಚ್ಚೋ ಕೆಲಸ ಮಾಡೋದು. ಬಾಗಲಕೋಟೆಯಲ್ಲಿ ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಾ ಇದೆ ಉದ್ವಿಗ್ನತೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ಅತ್ತ ಕಲ್ಲು ತೂರಾಟ ಆಗ್ತಾ ಇದ್ದಂತೆ ಈತ ತಳ್ಳುವ ಗಾಡಿಗಳಿಗೆ ಬೆಂಕಿ ಹಚ್ಚಿದ್ದಾರೆ. ತರಕಾರಿ ಮಾರುಕಟ್ಟೆಯಲ್ಲಿ ತಳ್ಳುವ ಗಾಡಿಗಳಿಗೆ ಬೆಂಕಿ ಹಚ್ಚಿರೋದು ಕಿಡಿಗೇಡಿಗಳು. ತರಕಾರಿ ತಳ್ಳುವ ಗಾಡಿಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಹಳೆ ನಗರದ ತರಕಾರಿ ಮಾರುಕಟ್ಟೆಯಲ್ಲಿ ಈ ಘಟನೆ ನಡೆದಿದೆ. ತರಕಾರಿ ತುಂಬಿ ನಿಲ್ಲಿಸಿದ್ರಂತೆ 2 ಗಾಡಿ, ಆ 2 ಗಾಡಿಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಸ್ಥಳಕ್ಕೆ ದೌಡಾಯಿಸಿ ಇದೀಗ ಬೆಂಕಿಯನ್ನ ನಂದಿಸುವಂತ ಕೆಲಸವನ್ನ ಪೊಲೀಸರೇ ಮಾಡಿದ್ದಾರೆ. ನೋಡಿ ಪಾಪ, ಯಾರೋ ಮಾಡಿದ ತಪ್ಪಿಗೆ ಅಲ್ಲೆಲ್ಲೋ ಮೆರವಣಿಗೆ ಹೋಗ್ತಾ ಇತ್ತು, ಅಲ್ಲೆಲ್ಲೋ ಚಪ್ಪಲಿ ಕಲ್ಲು ತೂರಾಟ ಆಯ್ತು,
ಇವರು ನೇರವಾಗಿ ಎಫೆಕ್ಟ್ ಆಗಿದ್ದಲ್ಲಿ ಇಲ್ಲಿ ಮಾರುಕಟ್ಟೆಯಲ್ಲಿ ತರಕಾರಿ ತುಂಬಿದ್ದಂತ 2 ತಳ್ಳೋ ಗಾಡಿಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಈ ತಳ್ಳೋ ಗಾಡಿ ಅಂದಿದ ತಕ್ಷಣನೇ ನೋಡಿ ಬೇಸರ ಆಗತ್ತೆ. ಅವ್ರ ಜೀವನ ಅವ್ರು ಕಟ್ಕೊಳ್ಳೋದಕ್ಕೆ ಗಾಡಿಲಿ ತರಕಾರಿ ಹಾಕೊಂಡು ಪಾಪ ಊರು ತುಂಬಾ ತಿರುಗಿ ಅವತ್ತಿನ ದುಡ್ಡು ಅವತ್ತು ಶೇಖರಣೆ ಮಾಡ್ಕೊಂಡು ಅವ್ರ ಜೀವನ ಅವ್ರು ನಡೆಸ್ತಾ ಇರ್ತಾರೆ. ಅವ್ರ ಜೀವನಕ್ಕೆ ಅಂತ ಅವ್ರೊಂದು ದಾರಿ ಕಂಡ್ಕೊಂಡಿರ್ತಾರೆ. ಅದಕ್ಕೆ ಹೋಗಿ ಬೆಂಕಿ ಹಚ್ಚಿದಾರಲ್ಲ, ಎಂತ ಶತಮೂರ್ಖರು ಇರ್ಬೋದು ಇವ್ರುಗಳು ಅನ್ನೋದು ಅರ್ಥ ಆಗಲ್ಲ. ಆ ಗಾಡಿ ನಂಬ್ಕೊಂಡೆ ತಾನೇ ಅವ್ರ ಜೀವನ ಮಾಡ್ತಾ ಇದ್ದಿದ್ದು, ಅದರಿಂದನೇ ತಾನೇ ಊಟ ಮಾಡ್ತಾ ಇದ್ದಿದ್ದು, ಅದರಿಂದನೇ ತಾನೇ ಅವ್ರ ಮಕ್ಳು ಎಜುಕೇಶನ್ ಫೀಸ್ ಕಟ್ತಾ ಇದ್ದಿದ್ದು. ನಿಮ್ಮ ಈ ಕೃತ್ಯಗಳಿಗೆ, ಈ ಕಿಡಿಗೇಡಿಗಳ ಕೃತ್ಯಗಳಿಗೆ ಪಾಪ ಕಂಡೋರ್ ಹೊಟ್ಟೆಗೆ ಯಾಕೆ ಕುಡಿತಾರೆ ಅನ್ನೋದು ಗೊತ್ತಾಗಲ್ಲ. ಏನ್ ಮಾಡಿತ್ತು ಆ ತರಕಾರಿ ಗಾಡಿ? ಏನಾದ್ರು ನಿಮಗೆ ಸಮಸ್ಯೆ ಮಾಡಿತ್ತಾ? ಅದೇನೋ ಹೇಳ್ತಿರಲ್ಲ ಅಮಾಯಕರ ಮೇಲೆ ಬರೆ ಹಾಕೋದು ಅಂತ, ಆ ತರದ ಕೆಲಸ ತಾನೇ ಇದು. ಸುಮ್ನೆ ಏನಾದ್ರೂ ಒಂದು ಕಿತಾಪತಿ ಮಾಡ್ಬೇಕು, ಸುಮ್ನೆ ಒಂದು ದಾನದಲ್ಲೇ ಮಾಡ್ಬೇಕು, ಅದನ್ನ ಇಲ್ಲಿ ಮಾಡ್ತಾ ಇದ್ದಾರೆ ಅಷ್ಟೇನೆ. 2 ತರಕಾರಿ ತಳ್ಳೋ ಗಾಡಿಗಳು ಈಗ ಸುಟ್ಟು ಹೋಗಿದೆ. ತರಕಾರಿನೂ ಹೋಯ್ತು, ಆಮೇಲೆ ಆ ತಳ್ಳೋ ಗಾಡಿನೂ ಹೋಯ್ತು.